ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಸುದೀಪ್ ಮಾತಾಡ್ತಾ ಇದ್ದೀನಿ. ಸುದೀಪ್ ಕ್ರಿಯೇಷನ್ ಬ್ಲಾಗರ್ ಆ್ಯಂಡ್ ವರ್ಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು ಆಲ್ಮೋಸ್ಟ್ ಮೈಕೆಲ್ಲದೆ ಮಾತಾಡ್ತೀನಿ. ಇವತ್ತು ನಮ್ಮ ಊರಿನ ರಾಮಂದ್ರ ಅನ್ನು ಕ್ಲೀನ್ ಮಾಡುತ್ತಿರೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಪೂರ್ತಿ ನೀಟಾಗಿ ಕ್ಲೀನ್ ಮಾಡ್ತಿರೋದಂದರೆ 6ನೇ ತಾರೀಕು ಮಾಲೆ ಹಾಕ್ಸ್ಕೊಳ್ತಾ ಇದ್ದೀವಿ. 6ರಿಂದ 18 ಗಂಟಲು ಆಗ್ಬೋದು. ಸೊ ಹಾಗಾಗಿ ಕೆಲವರು 6ಕ್ಕೆ ಹಾಕ್ಸ್ಕೊತಾರೆ, ಕೆಲವರು 18ಕ್ಕೆ ಹಾಕ್ಸ್ಕೊತಾರೆ. ಸೊ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ನಮ್ಮ ಊರಿನ ರಾಮ ಮಂದಿರ ಹೇಗಿದೆ ಎಂದು ತೋರಿಸ್ತೀನಿ, ಬನ್ನಿ ನೋಡಿ. ಇದೆ ನಮ್ಮ ಊರಿನ ರಾಮ ಮಂದಿರ. ನೋಡಿ, ನಮ್ಮ ಊರಿನ ರಾಮ ಮಂದಿರದ ರಾಮನ ವಿಗ್ರಹ ಫೋಟೋ ಇಟ್ಟು ಬಣ್ಣ ಹೊಡಿತಾ ಇದ್ದೀವಿ. ಸೊ ಹಾಗಾಗಿ ಬಣ್ಣ ಇದಾಗುತ್ತೆ ಅಂದ್ಬಿಟ್ಟು ಮುಚ್ಚಿದ್ದೀವಿ. ನೋಡಿ, ಇವರು ಬಣ್ಣ ಹೊಡಿತಿರೋರು ಶಿವಕುಮಾರ್ ಅಂತ, ಅಲಿಯಾಸ್ ಪರಾತ ಅಂತ ಇವ್ರ ಹೆಸರು. ಸರ್, ಹೇಗೆ ಅನ್ನಿಸ್ತಿದೆ ನೀವು ಬಣ್ಣ ಹೊಡಿತಿರೋದು? ಹಲೋ, ಮಾತಾಡೋಣ, ಮಾತಾಡಿ. ಖಂಡಿತ ಇವಾಗಲೇ ಮಾತಾಡಬೇಕು. ಇವರು ಚೇತನ್ ಅಂತ, ಅಲಿಯಾಸ್ ಬಸವರಾಜ್ ಅಂತ. ಇವರು ಕೆ.ಇ.ಬಿ. ಸೊ ಹಾಗಾಗಿ ಬಣ್ಣ ಹೊಡಿತಾ ಇದ್ದಾರೆ. ವರ್ಕ್ ಏನಿಲ್ಲ, ವರ್ಕ್ ಮುಗಿಸ್ಕೊಂಡೇ ಬಂದಿದ್ದಾರೆ. ಏನು ವರ್ಕ್ ಬಿಟ್ಟಿಲ್ಲ, ಬೆಳಗ್ಗೆ ಅಂತ ಕಾಯಿಸಿದಾರೆ ನಮ್ಮನ್ನ. ಕಾಲ್ಬಿಟ್ಟು ಮಳವಳ್ಳಿಗೆ ಹೋಗಿ ಪಿಕ್ ಮಾಡ್ಕೊಂಡು ಬಂದಿರೋದು ಅವರ, ಗೊತ್ತಾ? ಸೊ 18 ದಿನಗಳ ಕಾಲ ಪೂಜೆ, ಡೈಲಿ ಪೂಜೆ ನಡೀತದೆ. ಸೊ ಸಾಧ್ಯ ಆದರೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನಮ್ಮ ಊರಿನ ರಾಮ ಮಂದಿರ ಇದು. ನೆನ್ನೆ ಎಲ್ಲ ಏನು ಫುಲ್ ಡೆಸ್ಟು ಕಸ ಎಲ್ಲ ತುಂಬಿತು. ನೆನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇವತ್ತು ಕೆಳದು ಫೋಟೋ ಎಲ್ಲ ಕೆಳಗೆ ಮಡಗಿ ಬಣ್ಣ ಹೊಡಿತಾ ಇದ್ದೇವೆ. ಬಣ್ಣ ಹೊಡೆದಾದ ನಂತರ ನೀಟಾಗಿ ಅಣ್ಣ, ರಾಮ ಅಂದರೆ ಏನೇ ಕ್ಲೀನ್ ಮಾಡ್ತಿರೋದು? ಇವರು ಫುಲ್ಲು ಬ್ಯುಸಿಲಿದ್ದಾರೆ, ಮಳೆಗಳೆಲ್ಲ ಬಿಡಿಸ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಭರತ್ ಅವರು. ಸೊ ಹಾಗಾಗಿ ನಾವು ಶಬರಿಮಲೆಗೆ ಮಾಲೆ ಹಾಕ್ಸೋದ್ರಿಂದಾಗಿ, ಸೊ ರಾಮ ಮಂದಿರದ ಹತ್ರ ನಾವು ಮಾಲೆ ಹಾಕ್ಸ್ಕೊಳ್ಳೋದು. ಸೊ ಹಾಗಾಗಿ ಅದರಿಂದ ಇಲ್ಲೇ ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ಮಾಲೆ ಹಾಕ್ಸ್ತೀವಿ. ಅದರಿಂದ ನೆನ್ನೆ ಅಥವಾ ಮೊನ್ನೆಯಿಂದ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೊ ನೋಡಿ, ಇಷ್ಟು ಜನ ಕ್ಲೀನ್ ಮಾಡ್ತಿರೋದು ಸದ್ಯಕ್ಕೆ. ಇನ್ನೂ ಕೆಲವರು ಬಂದಿಲ್ಲ. ಟೋಟಲಿ ಒಂದು 30 ಸೀಟ್ ಹಾಕ್ಸ್ತಾ ಇದ್ದೀವಿ ಮಾಲೆನ. ಸೊ ಅತಿ ಭಕ್ತಾದಿಗಳು ಹೆಚ್ಚಿನ ಸಂಪರ್ಕಕ್ಕಾಗಿ ಸುದೀಪ್ ಕ್ರಿಯೇಷನ್ಗೆ ಕಮೆಂಟ್ ಮಾಡಿ. ಕೆಳಗಡೆ ಕಾಣ್ತಾ ಇದೆ. ನಿಮ್ಗೆ ಈ ದೇವ್ರ ಕಾರ್ಯ ಮಾಡೋದು ಕೆಲಸ ಮಾಡ್ತಿರೋದ್ರಿಂದ ನಿಮ್ಗೆ ಏನು ಅನಿಸ್ತಿದೆ ಮನಸ್ಸಲ್ಲಿ ಹೇಳಿ ಅಂತ? ಏನಿಲ್ಲ ಸರ್, ದೇವ್ರ ಕಾರ್ಯ ಮಾಡೇ ಮಾಡಬೇಕು. ಬರತಾನವ್ರೆ ಮಾಡ್ಬೇಕಣ್ಣ. ಊರ್ಲಿರೋದು ಅಂದ್ಬಿಟ್ಟು ಮಾಡೋ ಥರ ನಾವು ಬಂದು ಮಾಡ್ತೇವೆ. ಸೊ ಹಾಗಾಗಿ ಎಲ್ಲ ಮಾಡಬೇಕು. ಆಗಿದೆ. ಈಗ ಅಯ್ಯಪ್ಪ ಸ್ವಾಮಿ ಹೋರಾಟದಲ್ಲಿ ಹೆಂಗೆ ನಿಮ್ಮ ಅನುಭವ ಹೇಳಿ ಚೇತು? ಈಗ ಕೆಲ್ಸಕ್ಕೆ ಬಿಟ್ಟಿದ್ದಾರಲ್ಲ, ಫಸ್ಟ್ ಟೈಮ್ ಪೈಂಟ್ ಮಾಡ್ತಿರೋದು ನಾವು. ಯಾಕೆ ಈ ಥರ ಹಿಂಸೆ ಕೊಟ್ರೆ ಯಾರು ಜೊತೆಲಿರಲ್ಲ, ಏನು ಹಾಕಬೇಕು ಏನು ಬಿಡಬೇಕು ಅಂತ ಹೇಳೋದು. ನಾವು ಹೊಸಬ್ರು, ಫಸ್ಟ್ ಟೈಮು, ಏನೂ ಗೊತ್ತಾಯ್ತಲ್ಲ ನಮಗಂತೂ. 2 kg ಮತ್ತೆ ಎಕ್ಸ್ಟ್ರಾ ಹೋಗಿ ತಗೊಂಡು ಬಂದಿದ್ದೀವಿ. ನೋಡಿ ಇವೆ ಸುತ್ತ ಇರೋ ಫೋಟೋಗಳು. ಇವೆಲ್ಲನೂ ಕಳೆದು ನೀಟಾಗಿ ಜೋಡಿಸಿದ್ದೀವಿ. ಮತ್ತೆ ಅವೆಲ್ಲ ಪೇಂಟಿಂಗ್ ಆದಮೇಲೆ ಹೊಡಬೇಕು. ಅಲ್ಲಿ ರಾಮ ಲಕ್ಷ್ಮಣ ಸೀತೆ ವಿಗ್ರಹಗಳಿದೆ. ಸೊ ಹಾಗೆ ಅದನ್ನು ಬಣ್ಣ ಆಗುತ್ತೆ ಅಂತ ಅದಕ್ಕೆ ರೆಕ್ಕನ್ನು ಮುಚ್ಚಿದ್ದೀನಿ. ಸೊ ಇದು ವರ್ಷ ಯಾರೂ ಏನು ಕ್ಲೀನ್ ಮಾಡಲ್ಲ. ವರ್ಷ ಆಯ್ತಿದ್ದಂಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸುವಂಥ ಭಕ್ತಾದಿಗಳು ಮಾತ್ರ ಇದು ಕ್ಲೀನ್ ಮಾಡುವುದು. ಆವಾಗ ಪೂಜೆನೂ ಸಹ ಮಾಡ್ತಾರೆ, ಬಟ್ ಯಾವುದೇ ರೀತಿಯ ಕಸ ಹೊಡೆಯೆಲ್ಲ ನೀಟಾಗಿ ಇಟ್ಟುಕೊಂಡಿರೋ. ಸೊ ನಾವೇ ಕ್ಲೀನ್ ಮಾಡಿ ನಾವೇ ಬಣ್ಣ ಹೊಡಬೇಕು. ವರ್ಷಕ್ಕೊಂದ್ಸಲಿ ಈ ರಾಮ ಮಂದಿರ ನೋಟಲ್ಲಿ ಅಯ್ಯಪ್ಪ ಮಾಲೆ ಹಾಕ್ಸ್ಕೊಂತ ಭಕ್ತಾದಿಗಳ ಫುಲ್ಲು ನೋಡೋದು. ಇದನ್ನು ಚೊಟ್ಟನಳ್ಳಿಯ ರಾಮ ಮಂದಿರ ಅಂತ ಇದು.
ಸೊ ಹಾಗಾಗಿ ಇದನ್ನು ಫುಲ್ ನೀಟಾಗಿ ಇಟ್ಕೋಬೇಕು ಅನ್ನೋದಕ್ಕೆ ಕಾರಣವೇ ಅಯ್ಯಪ್ಪ ಸ್ವಾಮಿಗಳು. ನೋಡಿ ಇವಾಗ ಇವರು ಚೈತನ್ ಅಂತ ಮೊದಲನೇ ಬಾರಿಗೆ ಮಾಲೆ ಹಾಕ್ತಿರೋದು ಕನ್ಯಾ ಸ್ವಾಮಿಗಳು. ಸೊ ಅವ್ರ ಜೊತೆಗೆ ನಾವು ಕನ್ಯಾಸ್ವಾಮಿ ಸಾರ್, ಇದು ಮೊದಲನೇ ವರ್ಷ. ಸೊ ಹಾಗಾಗಿ ನೀಟಾಗಿ ಎಲ್ಲ ನೆನ್ನೆಯಿಂದ ಬಂದು ರೆಡಿ ಮಾಡ್ತಿರೋದಂತೆ. ಅದಕ್ಕೋಸ್ಕರ ನೋಡಿ ಇವತ್ತು ಮೈಕ್ ಇಲ್ದೇ ನಾರ್ಮಲಾಗಿ ವೀಡಿಯೋ ಮಾಡ್ತಿರೋದು. ನಾರ್ಮಲ್ ವೀಡಿಯೋ ಫುಲ್ಲು ಹೆಚ್ಚು ಶ್ರಮವಹಿಸ್ಕೊ ಮಾಡ್ತಿರೋರೆ ಅವರು. ಸೊ ಹಾಗಾಗಿ ಇದು ನಮ್ಮ ಊರಿನ ರಾಮ ಮಂದಿರದ ಸ್ಥಿತಿ. ಇದನ್ನು ನೋಡಿ ನೀಟಾಗಿ ಅಟ್ಲೀಸ್ಟ್ ಈ ವಿಡಿಯೋ ಎಲ್ಲೆಲ್ಲಿಗೆ ಶೇರ್ ಆಗುತ್ತೆ ನೋಡಿದವ್ರಾದ್ರೂ ಪೂಜೆ ಮಾಡೋಕ್ಕೆ ಅವಾಗ ಬರ್ತಾರಲ್ಲ ಅವರಾದ್ರೂ ನೀಟಾಗಿ ಕ್ಲೀನ್ ಮಾಡಿ ಗುಡಿಸಿ ಮಾಡಿದ್ರೆ ತುಂಬ ಉಪಯೋಗ. ಸೊ ನೋಡೋಣ ಇನ್ನು ಮುಂದೆನಾದ್ರು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಚೊಟ್ನಾಡಿ ರಾಮಂದು ಸ್ಥಿತಿ ಈ ರೀತಿ ಮಡಗಿದ್ದಾರೆ. ನೋಡೋಣ ಎಷ್ಟು ನೀಟ್ನೆಸ್ಸಾಗಿ ಇಟ್ಕೊಳ್ತಾರೆ ಅನ್ನೋದೇ ಗೊತ್ತಿಲ್ಲ ನೋಡಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋ ಕಂಟೆಂಟ್ಗಳಾಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಮಸ್ಕಾರ.